ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಾ ಇರುವಂತದ್ದು ಇಂಡಿಯಾದಲ್ಲಿ ಅತಿ ಹೆಚ್ಚು ಸೇಲ್ ಆಗ್ತಿರುವಂತಹ ಪ್ರೀಮಿಯಂ ಹ್ಯಾಚ್ ಬ್ಯಾಕ್, ದ ಒನ್ ಅಂಡ್ ಓನ್ಲಿ ಮಾರುತಿ ಸುಜುಕಿ ಬಲೆನೋ. ಸೊ ನೋಡ್ತಾ ಇರ್ಬೋದು ನೀವು, ನಮ್ಮ ಹತ್ರ ವೆಹಿಕಲ್ ಇದೆ. ಇದು 2026 ಮಾಡೆಲ್. ಇನ್ನು ಈ ಒಂದು ಕಾರ್ನಲ್ಲಿ ನಮಗೆ ಪೆಟ್ರೋಲ್ ಮತ್ತೆ CNG ಎರಡು ತರ ಆಪ್ಷನ್ ಸಿಗುತ್ತೆ. ಜೊತೆಗೆ 4 ತರ ವೇರಿಯಂಟ್ಸ್ ಬರುತ್ತೆ: ಸಿಗ್ಮಾ, ಡೆಲ್ಟಾ, ಝೀಟಾ ಮತ್ತೆ ಆಲ್ಫಾ. ಇದು ಬಂದು ಸಿಗ್ಮಾ ಬೇಸ್ ಮಾಡೆಲ್. ಸೊ ಬನ್ನಿ ಹಾಗಾದ್ರೆ ವೆಹಿಕಲ್ ಹೇಗಿದೆ, ಏನೇನು ಫೀಚರ್ಸ್ ಇದೆ ಬೇಸ್ ಮಾಡೆಲ್ ಅಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಇನ್ನು ಈ ಒಂದು ಕಾರ್ ನಲ್ಲಿ ಟೋಟಲ್ 7 ತರ ಕಲರ್ ಸಿಗುತ್ತೆ. ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೀವು. ಇದು ಬಂದು ನೆಕ್ಸಾ ಬ್ಲೂ. ಇನ್ನು ಪ್ರೈಸ್ ವಿಚಾರಕ್ಕೆ ಬಂದ್ರೆ ಮೈಸೂರಲ್ಲಿ ಆನ್ ರೋಡ್ 730 ಸ್ಟಾರ್ಟ್ ಆಗಿ 11 ಲಕ್ಷದವರೆಗೂ ಸಿಗುತ್ತೆ. ಸೊ ಫ್ರಂಟ್ ಪ್ರೊಫೈಲ್ ನೋಡ್ತಾ ಇರ್ಬೋದು ನೀವು, ಎಷ್ಟು ಸ್ಲೀಕ್ ಅಂಡ್ ಬೋಲ್ಡ್ ಆಗಿದೆ ಅಂತ. ಡಿಸೈನ್ ಮಾತ್ರ ತುಂಬಾ ಪ್ರೀಮಿಯಂ ಆಗಿದೆ. ಯಾವ ಆಂಗಲ್ ಇಂದ ನೋಡಿದ್ರು ವೆಹಿಕಲ್ ಮಾತ್ರ ತುಂಬಾ ಚೆನ್ನಾಗಿದೆ ಡಿಸೈನು. ಇನ್ನು ಮೊದಲಿಗೆ ನೋಡೋದಾದ್ರೆ ಸುಜುಕಿ ಅವರ ಲೋಗೋ ಕೊಟ್ಟಿದ್ದಾರೆ ಇಲ್ಲಿ. ಜೊತೆಗೆ ಮ್ಯಾಟ್ ಫಿನಿಶ್ ಆಗಿರೋ ಗ್ರಿಲ್ ಇದೆ. ಹೆಡ್ ಲ್ಯಾಂಪ್ ನೋಡ್ತಾ ಇರ್ಬೋದು ನೀವು, ಇದು ಹ್ಯಾಲೋಜನ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ ವಿತ್ ಇಂಡಿಕೇಟರ್ಸ್. DRL ಬರೋದಿಲ್ಲ ಇದರಲ್ಲಿ, ಜಸ್ಟ್ ಹ್ಯಾಲೋಜನ್ ಪಾರ್ಕಿಂಗ್ ಲೈಟ್ ಬರುತ್ತೆ. ಇನ್ ಕೆಳಗಡೆ ಏನ್ ನೋಡ್ತಾ ಇದ್ದೀರಾ, ಇದು ಫಾಗ್ ಲ್ಯಾಂಪ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಬೇಸ್ ಮಾಡಲ್ ಆಗಿರೋದ್ರಿಂದ ಇದರಲ್ಲಿ ಫಾಗ್ ಲ್ಯಾಂಪ್ ಬರೋದಿಲ್ಲ. ಇನ್ನು ಸೈಡ್ ಪ್ರೊಫೈಲ್ ನೋಡೋದಾದ್ರೆ ವೀಲ್ ಬೇಸ್ ಬಂದು 2520 mm ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 170 mm ಇದೆ. ಇನ್ನು ಟೈರ್ ಸೈಜ್ ನೋಡೋದಾದ್ರೆ 185/65 R15 ಬರುತ್ತೆ. ಇದು ಬೇಸ್ ಮಾಡಲ್ ವೀಲ್ ಕ್ಯಾಪ್ ಬರೋದಿಲ್ಲ, ಇದು ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕ್ಸಿರೋದು. ಇಲ್ಲೊಂದು ಇಂಡಿಕೇಟರ್ ಇದೆ. ಮಿರರ್ ನೋಡ್ತಾ ಇರ್ಬೋದು ನೀವು, ಇದು ಬಾಡಿ ಕಲರ್ ಬರಲ್ಲ. ಜೊತೆಗೆ ಎಲೆಕ್ಟ್ರಾನಿಕ್ ಅಡ್ಜಸ್ಟ್ಮೆಂಟ್ ಕೂಡ ಬರಲ್ಲ. ಜೊತೆಗೆ ಆಟೋ ಫೋಲ್ಡ್ ಕೂಡ ಬರೋದಿಲ್ಲ ಇದರಲ್ಲಿ. ಇನ್ನು ಇಲ್ಲೇ ನೋಡ್ತಾ ಇದ್ದೀರಾ, ಈ ಹ್ಯಾಂಡಲ್ ಕೂಡ ಬಾಡಿ ಕಲರ್ ಬರೋದಿಲ್ಲ ಇಲ್ಲಿ. ಇನ್ನು ರೇರ್ ಪ್ರೊಫೈಲ್ ನೋಡೋದಾದ್ರೆ, ಸೊ ಇಲ್ಲಿ ಆಂಟೆನಾ ಕೊಟ್ಟಿದ್ದಾರೆ. ಸ್ಪಾಯ್ಲರ್ ಬರುತ್ತೆ ವಿತ್ ಸ್ಟಾಪ್ ಲ್ಯಾಂಪು. ಡಿಫಾಗರ್ ಇದೆ. ಇದು LED ಟೈಲ್ ಲ್ಯಾಂಪ್ಸ್ ಬರುತ್ತೆ ಎರಡು ಸೈಡು. ಬಲೆನೋ ಅವರ ಬ್ಯಾಡ್ಜಿಂಗ್ ಇದೆ, ಸುಜುಕಿ ಅವರ ಬ್ಯಾಡ್ಜಿಂಗ್ ಇದೆ. ಇಲ್ಲಿ 2 ರಿಫ್ಲೆಕ್ಟರ್ಸ್ ಬರುತ್ತೆ. ಜೊತೆಗೆ 4 ಸೆನ್ಸರ್ಸ್ ಬರುತ್ತೆ ಇಲ್ಲಿ, ನೋಡ್ತಾ ಇರ್ಬೋದು ನೀವು. ಇನ್ನು ಬೂಟ್ ಸ್ಪೇಸ್ ನೋಡೋದಾದ್ರೆ 318 ಲೀಟರ್ಸ್ ಬರುತ್ತೆ. ಜೊತೆಗೆ ಸ್ಪೇರ್ ವೀಲ್ ಸೇಮ್ ಸೈಜ್ ಬರುತ್ತೆ, 185/65 R15 ಬರುತ್ತೆ. ಇನ್ನು ಸೀಟ್ಸ್ ನೋಡ್ತಾ ಇರ್ಬೋದು ನೀವು, ಇದು 60/40 ಸ್ಪ್ಲಿಟ್ ಸೀಟ್ಸ್ ಬರುತ್ತೆ. ಸೊ ಇಬ್ಬರೇ ಟ್ರಾವೆಲ್ ಮಾಡ್ತಾ ಇದೀವಿ, ಲಗೇಜ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಈ ತರ ಸೀಟ್ ನ ಸ್ಪ್ಲಿಟ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಇವಾಗ ನಮಗೆ ಟೋಟಲ್ 600 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಇನ್ನು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 37 ಲೀಟರ್ಸ್ ಬರುತ್ತೆ ಇದರಲ್ಲಿ. ಸೊ ಬನ್ನಿ ಹಾಗಾದ್ರೆ ಇಂಜಿನ್ ಬೇ ನೋಡೋಣ. ಇದು ಬಂದು 1.2 ಲೀಟರ್ 4 ಸಿಲಿಂಡರ್ K ಸೀರೀಸ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದರಲ್ಲಿ ಟರ್ಬೋ ಬರೋದಿಲ್ಲ. ಇನ್ನು ಪವರ್ ಬಗ್ಗೆ ಮಾತಾಡೋದಾದ್ರೆ 89 PS ಪವರ್ ಬರುತ್ತೆ. ಟಾರ್ಕ್ ಬಂದು 113 ನ್ಯೂಟನ್ ಮೀಟರ್ ಬರುತ್ತೆ. ಸೊ ಬನ್ನಿ ಹಾಗಾದ್ರೆ ಒಳಗಡೆ ಏನಿದೆ ನೋಡೋಣ. ಇನ್ನು ಇಂಟೀರಿಯರ್ ನೋಡೋದಾದ್ರೆ, ಸೊ ನೋಡ್ತಾ ಇರ್ಬೋದು ನೀವು, ಇದು ಡ್ಯೂಯಲ್ ಕಲರ್ ಡ್ಯಾಶ್ ಬೋರ್ಡ್ ಬರುತ್ತೆ, ಬ್ಲ್ಯಾಕ್ ಮತ್ತೆ ಬ್ಲೂ. ಜೊತೆಗೆ ಹ್ಯಾಂಡ್ ರೆಸ್ಟ್ ನೋಡ್ತಾ ಇರ್ಬೋದು ನೀವು, ಎಲ್ಲಾ ಡೋರಲ್ಲೂ ಇದು ಫ್ಯಾಬ್ರಿಕ್ ಬರುತ್ತೆ ಇಲ್ಲಿ. ಸೊ ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಜೊತೆಗೆ ಇಲ್ಲಿ ಆಲ್ ಡೋರ್ ಪವರ್ ವಿಂಡೋ ಬರುತ್ತೆ ವಿತ್ ಡ್ರೈವರ್ ಆಟೋ ಅಪ್ ಅಂಡ್ ಡೌನ್ ಬರುತ್ತೆ. ಇದು ಡೋರ್ ಲಾಕ್ ಮತ್ತೆ ಲಾಕ್ ಬಟನ್, ಇದು ವಿಂಡೋ ಲಾಕ್ ಮತ್ತೆ ಅನ್ಲಾಕ್ ಬಟನ್. ಇಲ್ಲಿ ಬಾಟಲ್ ಹೋಲ್ಡರ್ ಇದೆ. ನೀವು ಸೀಟ್ ನೋಡ್ತಾ ಇರ್ಬೋದು ನೀವು, ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, ಬ್ಲ್ಯಾಕ್ ಕಲರು. ಜೊತೆಗೆ ಇದರಲ್ಲಿ ಡ್ರೈವರ್ ಹೈಟ್ ಅಡ್ಜಸ್ಟ್ಮೆಂಟ್ ಬರೋದಿಲ್ಲ, ಬೇಸ್ ಮಾಡಲ್ ಆಗಿರೋದ್ರಿಂದ. ಸೊ ಇಲ್ಲೇ ನೋಡ್ತಾ ಇದ್ದೀರಾ, ಇಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಆನ್ ಮತ್ತೆ ಆಫ್ ಬಟನ್ ಇದೆ. ಇಲ್ಲಿ ಆಟೋ ಸ್ಟಾರ್ಟ್ ಮತ್ತೆ ಆಫ್ ಬಟನ್ ಇದೆ. ಹೆಡ್ಲೈಟ್ ಹೈಟ್ ಅಡ್ಜಸ್ಟರ್ ಇದೆ ಇದರಲ್ಲಿ. ಇಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ಏನ್ ನೋಡ್ತಾ ಇದ್ದೀರಾ, ಇದು ಫ್ಯೂಯಲ್ ಲಿಡ್ ಓಪನರು ಮತ್ತೆ ಬಾನೆಟ್ ಓಪನರು. ಸೊ ಬನ್ನಿ ಹಾಗಾದ್ರೆ ಡ್ಯಾಶ್ ಬೋರ್ಡ್ ಹೇಗಿದೆ ನೋಡೋಣ. ಡ್ಯಾಶ್ ಬೋರ್ಡ್ ನೋಡ್ತಾ ಇರ್ಬೋದು ನೀವು, ನಾವಾಗಲೇ ಹೇಳಿದಾಗೆ ಡ್ಯೂಯಲ್ ಟೋನ್ ಬರುತ್ತೆ. ಸೊ ನೋಡಕ್ ತುಂಬಾ ಚೆನ್ನಾಗೂ ಇದೆ. ಸೊ ಸ್ಟೇರಿಂಗ್ ನೋಡ್ತಾ ಇರ್ಬೋದು ನೀವು, 3 ಸ್ಪೋಕ್ ಸ್ಟೇರಿಂಗ್ ವೀಲ್ ಬರುತ್ತೆ ವಿತ್ ಟಿಲ್ಟ್. ಜೊತೆಗೆ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ವೈಪರ್ ಕಂಟ್ರೋಲ್ ಟಾಗಲ್, ಇದು ಹೆಡ್ಲೈಟ್ ಕಂಟ್ರೋಲ್ ಟಾಗಲ್ ಕೊಟ್ಟಿದ್ದಾರೆ. ಸೊ ಕೀ ಆನ್ ಮಾಡಿದ್ರೆ ನೋಡ್ತಾ ಇರ್ಬೋದು ನೀವು, ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿತ್ ಡಿಜಿಟಲ್ MID ಬರುತ್ತೆ. ಸೊ ಇದರಲ್ಲಿ ರೈಟ್ ಸೈಡ್ ನಾಬ್ ಏನಿದೆ, ಇದು ಮೈಲೇಜ್ ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ, ನೋಡ್ತಾ ಇರ್ಬೋದು ನೀವು. ಸೊ ಲೆಫ್ಟ್ ಸೈಡ್ ಏನಿದೆ, ಇದು ಟ್ರಿಪ್ ಮೀಟರು. ಸೊ ಹಾರನ್ ಹೇಗೆ ಬರುತ್ತೆ ನೋಡೋಣ ಬನ್ನಿ. ಸೊ ಚೆನ್ನಾಗಿದೆ ಒಂದು ಲೆವೆಲ್ಗೆ. ಟಚ್ ಸ್ಕ್ರೀನ್ ಬರೋದಿಲ್ಲ,
AC ವೆಂಟ್ಸ್, ಹಜಾರ್ಡ್ ಲ್ಯಾಂಪ್, ಇಲ್ಲಿ ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಎಲ್ಲ ಫಿಸಿಕಲ್ ಕಂಟ್ರೋಲೇ ಬರುತ್ತೆ ಇದು. ಸೊ ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಇಲ್ಲಿ ಮೊಬೈಲ್ ಚಾರ್ಜಿಂಗ್ ಸಾಕೆಟ್ ಬರುತ್ತೆ, ಬಾಟಲ್ ಹೋಲ್ಡರು, ಇಲ್ಲಿ ಸ್ವಲ್ಪ ಸ್ಟೋರೇಜ್ ಇದೆ, 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ, ಹ್ಯಾಂಡ್ ಬ್ರೇಕ್, ಇಲ್ಲಿ ಸ್ವಲ್ಪ ಸ್ಟೋರೇಜ್ ಇದೆ. ಸೊ ಇಲ್ಲಿ ಡ್ಯಾಶ್ ಬೋರ್ಡ್ಗೆ ಸ್ವಲ್ಪ ಸ್ಪೇಸ್ ಇದೆ, ನೋಡ್ತಾ ಇರ್ಬೋದು ನೀವು. ಸನ್ ವೈಸರ್, ಮಿರರ್ ಬರೋದಿಲ್ಲ, ಇದರಲ್ಲೂ ಮಿರರ್ ಇಲ್ಲ. ಮ್ಯಾನ್ಯುವಲ್ IRVM ಇದೆ. ಸೊ ಓವರ್ ಆಲ್ ಬೇಸ್ ಮಾಡಲೇ ಒಳ್ಳೆ ಡ್ಯಾಶ್ ಬೋರ್ಡ್ ಅಂತಾನೆ ಹೇಳ್ಬೋದು. ಬನ್ನಿ ಹಾಗಾದ್ರೆ ಹಿಂದೆ ನೋಡೋಣ. ಸೊ ಹಿಂದೆ ನೋಡ್ತಾ ಇರ್ಬೋದು ನೀವು, ಇಲ್ಲಿ ರೂಫ್ ಲ್ಯಾಂಪ್ ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ಬರುತ್ತೆ ವಿತ್ ಹುಕ್ಕು, ಇಲ್ಲಿ ಕ್ವಾರ್ಟರ್ ವಿಂಡೋ ಬರುತ್ತೆ. ಇನ್ನು ಲೆಗ್ ಸ್ಪೇಸ್ ಎಲ್ಲ ನೋಡ್ತಾ ಇರ್ಬೋದು ನೀವು, ನನ್ನ ಹೈಟ್ಗೆ ಎಷ್ಟು ಕಂಫರ್ಟೇಬಲ್ ಆಗಿದೆ ಅಂತ. ಈ ಒಂದು ಹ್ಯಾಚ್ ಬ್ಯಾಕ್ ಅಲ್ಲಿ ಇಷ್ಟು ಕಂಫರ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಜೊತೆಗೆ ಹೆಡ್ ರೂಮ್ ಕೂಡ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಇನ್ನೊಂದು ನೋಡ್ತಾ ಇರ್ಬೋದು ನೀವು, ಇಲ್ಲಿ ಹೆಡ್ ರೆಸ್ಟ್ 3 ಪ್ಯಾಸೆಂಜರ್ಗೂ ಬರುತ್ತೆ. ಸೊ ಯೂಶಲಿ ನೀವು ನೋಡಿರ್ಬೋದು ಬೇರೆ ಕಾರಲ್ಲೆಲ್ಲ ಮಿಡಲ್ ಪ್ಯಾಸೆಂಜರ್ಗೆ ಹೆಡ್ ರೆಸ್ಟ್ ಇರೋದಿಲ್ಲ. ಸೊ ಇದು ಬೇಸ್ ಮಾಡ್ಲಿಂದಾನೇ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ, ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು, ರೇರ್ AC ವೆಂಟ್ಸ್ ಬರೋದಿಲ್ಲ ಇದರಲ್ಲಿ, ಬೇಸ್ ಮಾಡ್ಲ್ ಆಗಿರೋದ್ರಿಂದ. ಇಲ್ಲಿ ಸ್ವಲ್ಪ ಸ್ಟೋರೇಜ್ ಕೊಟ್ಟಿದ್ದಾರೆ, ಜೊತೆಗೆ ಮೊಬೈಲ್ ಚಾರ್ಜಿಂಗ್ ಸಾಕೆಟ್ ಇದೆ ಇಲ್ಲಿ. ಸೊ ಇವಾಗ 3 ಜನ ಕೂತು ಕಂಫರ್ಟೇಬಲ್ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು ಈ ಒಂದು ಕಾರ್ನ ಸೇಫ್ಟಿ ಫೀಚರ್ಸ್ ಹೇಳೋದಾದ್ರೆ 6 ಏರ್ ಬ್ಯಾಗ್ಸ್ ಇದೆ, ಫ್ರಂಟ್ 2 ಡಿಸ್ಕ್ ಬ್ರೇಕ್ಸ್ ಬರುತ್ತೆ, ಹಿಂದೆ ಡ್ರಮ್ ಬ್ರೇಕು, ಟ್ರಾಕ್ಷನ್ ಕಂಟ್ರೋಲ್, ABS, EBD, ESP ಇದೆಲ್ಲ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಜೊತೆಗೆ ಇಲ್ಲೋಲ್ಡ್ ಅಸಿಸ್ಟ್ ಕೂಡ ಇದೆ, ಇದು ಅಪ್ ಟು 3 ಸೆಕೆಂಡ್ಸ್ ಹೋಲ್ಡ್ ಮಾಡುತ್ತೆ ವೆಹಿಕಲ್ನ. ಇದು ಈ ಒಂದು ವೆಹಿಕಲ್ನ ಮೈಲೇಜ್ ಹೇಳೋದಾದ್ರೆ ಸಿಟಿಯಲ್ಲಿ 15 to 18 kmpl ಇದೆ, ಹೈವೇನಲ್ಲಿ 25 ಎಕ್ಸ್ಪೆಕ್ಟ್ ಮಾಡ್ಬೋದು, ಡಿಪೆಂಡ್ ಅಪಾನ್ ಡ್ರೈವಿಂಗ್ ಕಂಡೀಷನ್. ಇನ್ನು ಈ ಒಂದು ವೆಹಿಕಲ್ನ ರೈವಲ್ಸ್ ಹೇಳೋದಾದ್ರೆ ಹೋಂಡೈ i20 ಇದೆ, ಜೊತೆಗೆ ಟಾಟಾ ಅಲ್ಟ್ರಾಸ್ ಇದೆ. ಸೊ ಅದೆರಡಕ್ಕೂ ಕಂಪೇರ್ ಮಾಡಿದ್ರೆ ಈ ಇಂಜಿನ್ ತುಂಬಾನೇ ರಿಫೈನ್ಡ್ ಆಗಿದೆ, ಸೈಲೆಂಟ್ ಅಂಡ್ ಸ್ಮೂತ್ ಇದೆ. ಒಂದೇ ಒಂದು ಮಿಸ್ಸಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ಟರ್ಬೋ ಪೆಟ್ರೋಲ್ ಇಂಜಿನ್ ಆಪ್ಷನ್ ಬರೋದಿಲ್ಲ, ಅದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಇನ್ನು ಈ ಒಂದು ವೆಹಿಕಲ್ ನ ಸರ್ವಿಸ್ ನೆಟ್ವರ್ಕ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆಲ್ಲ ತುಂಬಾ ಚೆನ್ನಾಗೇ ಗೊತ್ತಿದೆ. ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಸರ್ವಿಸ್ ನೆಟ್ವರ್ಕ್ ನ ಹೊಂದಿರೋರು ಅಂದ್ರೆ ಅದು ಮಾರುತಿ ಸುಜುಕಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಈ ಒಂದು ವೆಹಿಕಲ್ ನ ಸರ್ವಿಸ್ ಕಾಸ್ಟ್ ಕೂಡ ತುಂಬಾ ಅಫೋರ್ಡೆಬಲ್ ಆಗಿದೆ, ಮತ್ತೆ ಸ್ಪೇರ್ ಪಾರ್ಟ್ಸ್ ಎಲ್ಲ ತುಂಬಾ ಚೀಪ್ ಆಗಿ ಸಿಗುತ್ತೆ ನಿಮ್ಗೆ. ಸೊ ಓವರ್ ಆಲ್ ಈ ಒಂದು ಕಾರ್ನ ನೀವು ಯಾಕೆ ತಗೋಬೇಕು ಅಂತ ಹೇಳಿದ್ರೆ, ಇದು ಭಾರತ್ ಎನ್ಕ್ಯಾಪ್ ಅಲ್ಲಿ 4 ಸ್ಟಾರ್ಸ್ ರೇಟಿಂಗ್ ನ ಹೊಂದಿದೆ. ಜೊತೆಗೆ ಕಂಫರ್ಟ್ ಇರ್ಬೋದು, ಮೈಲೇಜ್, ಸರ್ವಿಸ್ ಕಾಸ್ಟ್ ಇರ್ಬೋದು, ರಿಲಯಬಿಲಿಟಿ ಇರ್ಬೋದು, ರೀಸೇಲ್, ಓವರ್ ಆಲ್ ಒಳ್ಳೆ ಪರ್ಫೆಕ್ಟ್ ಫ್ಯಾಮಿಲಿ ಕಾರ್ ಅಂತಾನೆ ಹೇಳ್ಬೋದು. ಸೊ ಐ ಹೋಪ್ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಮ ಮುಂದೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.